ನಿಮ್ಮ ಲೈಫಲ್ಲಿ ಏನು ಒಳ್ಳೇದೇ ಆಗ್ತಿಲ್ಲ, ಸಕ್ಸಸ್ ಅನ್ನೋದೇ ಸಿಗ್ತಿಲ್ಲ, ನಿಂತಲ್ಲೇ ನಿಂತೋಗಿದ್ದೀನಿ ಅನ್ನೋರು ಈ 5 ವಿಷಯಗಳನ್ನ ನಿಮ್ಮ ಮನೇಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮೇನ್ ಪಾಯಿಂಟ್ ಏನು ಅಂತಂದ್ರೆ, ನೀವು ಧರಿಸೋ ವಾಚ್. ನೀವು ಯಾವಾಗ ನಿಮ್ಮ ವಾಚ್ನ ನೀವು ಶೇರ್ ಮಾಡ್ತೀರಾ ಬೇರೆಯವ್ರ ಜೊತೆಗೆ, ಅವಾಗ ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಇದು ನಿಮಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೆಕೆಂಡ್ ಒನ್, ನೀವು ಮಲ್ಗೋ ಕಾಟ್. ನಿಮ್ಮ ಕಾಟ್ನ ಅಡಿಯಲ್ಲಿ ಏನು ಕ್ಲಟರ್ಸ್ ಇರಬಾರ್ದು, ಕ್ಲೀನ್ ಆಗಿರಬೇಕು. ನೀವು ಮಲಗಿರುವಾಗ ನಿಮ್ಮ ಸಬ್ ಕಾನ್ಶಿಯಸ್ ರನ್ ಆಗ್ತಾ ಇರುತ್ತೆ. ಆ ಸಬ್ ಕಾನ್ಶಿಯಸ್ ಪಾಸಿಟಿವ್ ಎನರ್ಜಿನ ಎಳ್ಕೊಳ್ಬೇಕಾದ್ರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್, ನಿಮ್ಮ ಮನೆ ಎಂಟ್ರೆನ್ಸ್ ಇಲ್ಲಿರೋ ಶೂ ರ್ಯಾಕ್. ಶೂ ರ್ಯಾಕ್ ಆದಷ್ಟು ಕ್ಲೋಸ್ಡ್ ಶೂ ರ್ಯಾಕೇ ತಗೊಳ್ಳಿ, ಓಪನ್ ಶೂ ರ್ಯಾಕ್ ತಗೋಬೇಡಿ. ಎಷ್ಟು ಮೆಸ್ಸಿಯಾಗಿ ಕಾಣುತ್ತೆ ಅಷ್ಟು ನೆಗೆಟಿವ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡುತ್ತೆ. ಫೋರ್ತ್ ಒನ್, ತುಳಸಿ ಗಿಡ. ತುಳಸಿ ಗಿಡದಲ್ಲಿ ಸ್ಪಿರಿಚುವಲಿ ಆ್ಯಂಡ್ ಸೈಂಟಿಫಿಕಲಿ ತುಂಬ ಇಂಪಾರ್ಟೆನ್ಸ್ ಇದೆ. ತುಳಸಿ ಗಿಡದಿಂದ ನಿಮಗೆ ಸೋಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಏರ್ ಪ್ಯೂರಿಫಿಕೇಶನ್ ಎರಡೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಫಿಫ್ತ್ ಒನ್, ನಿಂತೋಗಿರೋ ವಾಲ್ ಕ್ಲಾಕ್ ಇಲ್ಲ ನಿಮ್ಮ ವಾಚ್. ಯಾವಾಗ ನಿಂತೋಗಿರೋ ವಾಚ್ ಇಲ್ಲ ಮುರಿದೋಗಿರೋ ಗಡಿಯಾರಗಳು ಮನೇಲಿ ನೀವು ಯೂಸ್ ಮಾಡ್ತೀರಾ, ಅದು ತುಂಬ ನೆಗೆಟಿವ್ ವೈಬ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಹೇಗೆ ನಿಂತೋಗಿರುತ್ತೋ ಹಾಗೆ ಮನೇಲಿ ಅವ್ರದ್ದು ಕೆಲಸನೂ ನಿಂತೋಗಿರುತ್ತೆ. ಈ 5 ವಿಷಯಗಳನ್ನ ತುಂಬ ಕಾಷಿಯಸ್ ಆಗಿ ಮನೇಲಿ ನೋಡ್ಕೊಳ್ಳಿ. ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆ ಒಳಗಡೆ ನೀಟಾಗಿ ಬರುತ್ತೆ. ಎಲ್ರಿಗೂ ಶುಭವಾಗಲಿ.